ಯಾದಗಿರಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಆಯೋಜನೆಯಲ್ಲಿ ಎಡವಟ್ಟಾಗಿದೆ. ಪರೀಕ್ಷಾ ಕೇಂದ್ರವನ್ನ ವಿದ್ಯಾರ್ಥಿಗಳು ಹುಡುಕಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಭಾರೀ ಗೊಂದಲ ಉಂಟಾಗಿದೆ ಎನ್ನುವಂತ ಮಾಹಿತಿ ಇದೆ. ಕೊನೆಯ ಹಂತದಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಓಡೋಡಿ ಬಂದಿದ್ದಾರೆ ಸ್ಟೂಡೆಂಟ್ಸ್. ಎಂಥ ಅವ್ಯವಸ್ಥೆ! ಯಾದಗಿರಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಆಯೋಜನೆಯಲ್ಲಿ ಎಡವಟ್ಟಾಗಿದೆ ಎನ್ನುವಂತ ಮಾಹಿತಿ. ಪರೀಕ್ಷಾ ಕೇಂದ್ರವನ್ನ ಹುಡುಕಾಡಿದ್ದಾರೆ ವಿದ್ಯಾರ್ಥಿಗಳು. ಭಾರೀ ಗೊಂದಲ ಉಂಟಾಯಿತು. ಕೊನೆಯ ಹಂತದಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಓಡೋಡಿ ಬಂದರು. ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿರುವಂತಹ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಪರೀಕ್ಷಾ ಕೇಂದ್ರಗಳ ಗೊಂದಲ ಇದೆ. ಎರಡು ಕಡೆ ಪತ್ತೆ ಮಾಡೋಕೆ ವಿದ್ಯಾರ್ಥಿಗಳಲ್ಲಿ ಅಡ್ರೆಸ್ ಗೊಂದಲ. ಬಾಲಕಿಯರ ಪ್ರೌಢಶಾಲೆ ಬಳಿ ವಿದ್ಯಾರ್ಥಿನಿಯರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಕೊನೆಗೆ ಲಿಂಗೇರಿ ಕೋನಪ್ಪ ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿನಿ ತೆರಳಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಆತಂಕದಲ್ಲೇ ಪರೀಕ್ಷೆಗೆ ಹಾಜರಾಗಿದ್ದಾರೆ ಬಹುತೇಕ ಮಕ್ಕಳು. ಎಸ್ಎಸ್ಎಲ್ಸಿ ಪರೀಕ್ಷೆಯ ಮೊದಲ ದಿನದಲ್ಲೇ ಈ ರೀತಿಯಾದಂಥ ಎಡವಟ್ಟನ್ನ ಅಲ್ಲಿನ ಆಡಳಿತ ಮಂಡಳಿಯವರು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಕೂಡ ಆತಂಕ ಆಯಿತು. ಎಲ್ಲಿ ನಮ್ಮ ಎಕ್ಸಾಮ್ ಸೆಂಟರ್ ಇದೆ ಅಂತೇಳಿ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿಲ್ಲ. ಬಹುತೇಕ ವಿದ್ಯಾರ್ಥಿಗಳು ಪರೀಕ್ಷೆಯ ಸಮಯ ಆರಂಭ ಆದರೂ ಕೂಡ ಇನ್ನು ಎಕ್ಸಾಮ್ ಸೆಂಟರ್ನ ಹುಡುಕಾಟದಲ್ಲಿದ್ದರು. ಯಾದಗಿರಿಯಲ್ಲಿ ಆಗಿರುವಂಥ ಅವ್ಯವಸ್ಥೆ ಇದು. ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಹಾಗೆಯೇ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ಶುರುವಾಗಿ 1:15ಗೆ ಎಕ್ಸಾಮ್ ಮುಗಿಯುತ್ತೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಗಮನಿಸ್ತಾ ಇದ್ವಿ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕಾಗಿ ಹುಡುಕಾಟವನ್ನ ನಡೆಸಿದ್ದಾರೆ. ಯಾಕೆ ಹಿಂಗಾಯ್ತು? ಇಲ್ಲಿ ಯಾರ ಎಡವಟ್ಟಾಗಿದೆ ಅಂತೇಳಿ? ಸಂಪತ್, ಇವತ್ತು ಏನಂದ್ರೆ ರಾಜ್ಯಾದ್ಯಂತ SSLC ಪರೀಕ್ಷೆಯನ್ನ ಮಕ್ಕಳು ಬರ್ಲಿಕ್ಕಿದ್ದಾರೆ. ಯಾಕಂದ್ರೆ ಇವತ್ತು ಶಿಕ್ಷಣ ಇಲಾಖೆ ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಮಹಾ ಎಡವಟ್ಟು ಕೂಡ ಮಾಡಿರ್ತಕ್ಕಂಥದ್ದು. ಏನಂದ್ರೆ ಪರೀಕ್ಷಾ ಕೇಂದ್ರಗಳನ್ನು ಹುಡುಕಾಟ ಮಾಡಲು ವಿದ್ಯಾರ್ಥಿಗಳು ಬಹಳ ಪರದಾಟ ಕೂಡ ನಡೆಸಿರ್ತಕ್ಕಂಥ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ಕೊನೆಯ ಹಂತದಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಮಕ್ಕಳು ಪಾಪ ಓಡೋಡಿ ಹೋಗಿರ್ತಕ್ಕಂಥದ್ದು. ಏನಂದ್ರೆ ಈ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಅಂದ್ರೆ, ಇಲ್ಲಿ ಅಡ್ರೆಸ್ ಒಂದು ಕಡೆ ಇದ್ರೆ ಎಕ್ಸಾಮ್ ಸೆಂಟರ್ ಇನ್ನೊಂದು ಕಡೆ ಇರತಕ್ಕಂಥದ್ದು. ಹೀಗಾಗಿ ಏನಂದ್ರೆ ಮಕ್ಕಳು ಪರೀಕ್ಷಾ ಕೇಂದ್ರಕ್ಕೆ ಬಂದಿದ್ರು ಕೂಡ ಅಲ್ಲಿ ಹಾಲ್ ಟಿಕೆಟ್ ನಲ್ಲಿ ತಮ್ಮ ಸೀರಿಯಲ್ ನಂಬರ್ ಹುಡುಕ್ತಾ ಹೋದಾಗ ಅಲ್ಲಿ ಏನಂದ್ರೆ ನಂಬರ್ ಕಂಡಿಲ್ಲ. ಹಾಗಾಗಿ ಏನಂದ್ರೆ ಮತ್ತೆ ನಿಮ್ದು ಆ ಎಕ್ಸಾಮ್ ಸೆಂಟರ್ ಅಲ್ಲಿ ಇದೆ ನೋಡಿ ಹೋಗಿ ಅಂತಂತ ಹೇಳ್ತಾರೆ. ಅಲ್ಲಿ ಏನಂದ್ರೆ ಮಕ್ಕಳು ಪಾಪ ಓಡೋಡಿ ಹೋಗಿ ಅಲ್ಲಿ ಕಣ್ಣೀರು ಕೂಡ ಹಾಕಿರ್ತಕ್ಕಂಥದ್ದು. ಈ ರೀತಿಯಾಗಿ ಪ್ರತಿ ಬಾರಿ ಎಕ್ಸಾಮ್ ಬಂದಾಗ್ಲೂ ಕೂಡ ಇದೇ ಒಂದಲ್ಲ ಒಂದು ರೀತಿಯಾಗಿ ಎಡವಟ್ಟು ಕೂಡ ಮಾಡ್ಕೊಳ್ತಾ ಇದೆ ಯಾದಗಿರಿ ಶಿಕ್ಷಣ ಇಲಾಖೆ. ಅದರ ಜೊತೆಗೆ ಈ ರೀತಿಯಾಗಿ ಮಕ್ಕಳು ಪಾಪ ಎಲ್ಲವನ್ನು ಏನೇನೋ ಓದ್ಕೊಂಡು ಬಂದಿರ್ತಾರೆ. ಅವರು ಈ ರೀತಿಯಾಗಿ ಸಮಸ್ಯೆ ಆಗ್ಬಿಟ್ರೆ ಅವ್ರಿಗೆ ಎಕ್ಸಾಮ್ ಅಲ್ಲಿ ಯಾವ ರೀತಿಯಾಗಿ ಅವರು ಎಕ್ಸಾಮ್ ಬರೀತಾರೆ, ಅದರಲ್ಲಿ ಇದೇ ಒಂದು ಟೆನ್ಷನ್ ಆದ್ರೆ ಅವರು ಗೊತ್ತಿರ್ತಕ್ಕಂಥ ಆನ್ಸರ್ಗಳು ಎಲ್ಲವೂ ಕೂಡ ಮರೆತು ಹೋಗುವಂತ ಪ್ರಸಂಗ ಕೂಡ ಉದ್ಭವ ಆಗಬಹುದು. ಸಂಪತ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.